ಉಕ್ರೇನ್ ಬಳಿ ಹಡಗಿನ ಮೇಲೆ ರಷ್ಯಾ ಭೀಕರ ದಾಳಿ ಮಾಡಿದೆ. ಕಾಸರಗೋಡಿನ ವ್ಯಕ್ತಿ ಸೇರಿ 4 ಭಾರತೀಯರು ಸಾವನ್ನಪ್ಪಿದ್ದಾರೆ. ಉಕ್ರೇನ್ನ ಕರಾವಳಿಯ ಒಡೆಸ್ಸಾ ಬಂದರಿನ ಬಳಿಯಲಾಗಿರತಕ್ಕಂಥ ದಾಳಿ ಇದು. ಜುಲೈ 19ನೇ ತಾರೀಕು ಹೊರಟಿದಂಥ ಹಡಗಿನ ಮೇಲೆ ದಾಳಿ ಮಾಡಿರೋದು ರಷ್ಯಾ. ಧಾನ್ಯ ಹೊತ್ಕೊಂಡು ಹೊರಟಿದ್ದು ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. ಇಲ್ಲಿ ಗಿನಿ ಬಿಸೋ ಧ್ವಜ ಹೊಂದಿದ್ದು MV ಗೋಲ್ಡನ್ ಲಿಯೋ ಎನ್ನುವ ಹಡಗು. ವಾಣಿಜ್ಯ ಸರಕು ಸಾಗಣೆ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ಮಾಡಿರೋದು ರಷ್ಯಾ. ಇಲ್ಲಿ ಭಾರತದ 5 ಸೇರಿ 17 ಸಿಬ್ಬಂದಿ ಹಡಗಿನಲ್ಲಿದ್ದರು. 4 ಭಾರತೀಯರು ಸೇರಿದಂತೆ 10 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 4 ಭಾರತೀಯರ ಸಾವನ್ನಪ್ಪಿದರೆ ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಇಲ್ಲಿ ರಷ್ಯಾ ದಾಳಿಯನ್ನು ಭಾರತ ಒಂದು ಕಡೆ ಖಂಡಿಸಿದೆ. ಇಲ್ಲಿ ಉಕ್ರೇನ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಜೊತೆಗೆ ಸಂಪರ್ಕದಲ್ಲಿದೆ ಭಾರತ. ಏನೇ ಆಗಲಿ ನಮಗೇನಾಗ್ಬಿಟ್ಟಿದೆ ಅಂದರೆ ಭಾರತೀಯರು ಅಂದರೆ ಒಂಥರ ಸುಲಭದ ಟಾರ್ಗೆಟ್ಗಳು ಅಂತ. ಏನು ಹೇಳೋರಿಲ್ಲ ಕೇಳೋರಿಲ್ಲ. ಮ್ಯಾಕ್ಸಿಮಮ್ ಭಾರತದ ಕಡೆಯಿಂದ ಒಂದು ಖಂಡನೆ ಬರಬಹುದು, ಒಂದು A4 ಸೈಜನ್ನು ಒಂದು ಪೇಪರ್ ಬರಬಹುದು. ಅದು ಬಿಟ್ಟರೆ ಇನ್ನೇನು ದೊಡ್ಡ ಮಟ್ಟದಲ್ಲಿ ಆದಂತೆ ಇಲ್ಲ. ನಿಮಗೇನಾಗುತ್ತೆ, ನಮಗೆ ವೆಸಲ್ಸ್ ವಾಯೇಜ್ ಅಂತ ಬಂದಾಗ ನೌಕಾಯಾನ ಅಂತ ಬಂದರೆ ಈ ಒಂದು ಫೀಲ್ಡಲ್ಲಿ ತುಂಬ ಜನ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಈ ನೌಕಾಯಾನ ನೌಕೆಗಳಲ್ಲಿ ಅಂದರೆ ಇದು ನಮ್ಮ ದೇಶದ ಹಡಗಲ್ಲಿ ಕೆಲಸ ಮಾಡಬೇಕು, ಉಕ್ರೇನ್ ಜೊತೆಲಿ ಹಾಗಲ್ಲ. ಯಾವ ದೇಶದ ಹಡಗಾದರೂ ಸರಿ ಒಂದು ಮಾತೇ ಇದೆ, ಒಂದು ಹಡಗಲ್ಲಿ 10 ಜನ ಸಿಬ್ಬಂದಿ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ 3 ಜನ ಆದರೂ ಭಾರತೀಯರು ಇರ್ತಾರೆ, 2 ಅಥವಾ 3 ಜನ ಅಂತೂ ಭಾರತೀಯರು ಇರ್ತಾರೆ ಅಂಥೇಳಿ. ಅಷ್ಟರ ಮಟ್ಟಿಗೆ ನೌಕಾ ಒಂದು ಯಾನಗಳಲ್ಲಿ ಭಾರತೀಯರ ಪರಿಣಿತಿಯನ್ನು ಬಳಸಿಕೊಳ್ತಾ ಇದೆ ಇಡೀ ವಿಶ್ವ. ನೋಡಿ, ಅಮೆರಿಕದವರು ಇರಾನ್ ಯುದ್ಧ ಸಂದರ್ಭದಲ್ಲಿ ಭಾರತದ ಒಂದು ಹಡಗಿನ ಮೇಲೆ ಹೊಡೆದ್ರು, ಅಲ್ಲಿ ಭಾರತೀಯರನ್ನು ಸಾಯಿಸಿದ್ರು. ಇರಾನ್ ಅವರು ಹೊಡೆದ್ರು, ಅಲ್ಲೂ ಸತ್ತರು. ಈಗ ರಷ್ಯಾ ಸರದಿ. ಈಗ ಅಮೆರಿಕ ಟ್ರಂಪ್ ಕೇಳಿದ್ರೆ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮಾತಾಡೋದು. ರಷ್ಯಾ ಕೇಳಿದ್ರೆ ಪುಟಿನ್ ನನಗೆ ಭಾರತ ಒಳ್ಳೆ ಫ್ರೆಂಡ್ ಅಂತ ಹೇಳೋದು. ಇನ್ಯಾರೋ ಇರಾನ್ ಕೇಳಿದ್ರೆ ನನಗೆ ಒಳ್ಳೆಯ ಗೆಳೆಯ ಅಂತ ಹೇಳೋದು. ಹೇಳ್ತಿರೋದು ಬಾಯಿ ಮಾತಲ್ಲಿ ಇದೇನೆ, ಬಟ್ ಸಾಯ್ತಿರೋದು ಭಾರತೀಯರೇ ಅಲ್ವಾ? ಯಾವಾಗ ಇದನ್ನೆಲ್ಲ ಸ್ಟಾಪ್ ಮಾಡೋದು ಗೊತ್ತಿಲ್ಲ.